ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಪುಷ್ಪ. ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ದೇವ್ರಿಗೆ ಒಂದು ನಮಸ್ಕಾರ ಮಾಡಿದ್ದಾಯಿತು. ಇದು ನನ್ನ ದೇವರ ಮನೆ, ಚಿಕ್ಕ ಚೊಕ್ಕವಾಗಿರೋ ದೇವರ ಮನೆ. ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ಅನ್ನೋದನ್ನು. ಸಾರಿ ನನ್ನ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಳ್ಳೇ ಇಲ್ಲ ಅಲ್ವಾ. ನನ್ನ ಹೆಸರು ಪುಷ್ಪಲತಾ, ನಮ್ಮ ಯಜಮಾನ್ರ ಹೆಸರು ಶ್ರೀಧರ್. ನಮಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇದು ನನ್ನ ಪರಿಚಯ. ಹಾಗೆ ರ್ಯಾಂಡಮಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ನನಗೇನು ಫಸ್ಟ್ ವೀಡಿಯೋದಲ್ಲಿ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇದು ನನ್ನ ಕಿಚನ್ನು. ಇವತ್ತು ಏನಾದ್ರು ಸ್ನ್ಯಾಕ್ಸ್ ಟ್ರೈ ಮಾಡೋಣ ಅಂತ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಮಾಮೂಲಿ ಕಾಲಿಫ್ಲವರ್ 65. ಆ್ಯಸ್ ಯೂಶ್ವಲ್ ಎಲ್ಲರ ಮನೇಲಿ ಹೇಗೆ ಮಾಡ್ತಾರೆ ಹಾಗೆಯೇ ನಾನು ಅದೇ ಥರನೇ ಮಾಡೋದು. ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಕಾಲಿಫ್ಲವರ್ನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರೊಳಗೆ ತುಂಬಾ ಹುಳ ಇರುತ್ತೆ, ಅದಕ್ಕೆ ತುಂಬ ಔಷಧಿಗಳನ್ನ ಹೊಡೆದಿರ್ತಾರೆ. ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆಯಲ್ಲೇ ಬಿಸಿನೀರು ಇಟ್ಕೊಂಡು ಅದನ್ನು ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಆ ಕಾಲಿಫ್ಲವರ್ಗಳನ್ನ ಅದರೊಳಗೆ ಹಾಕಿ ಒಂದು 5 ನಿಮಿಷ ಸಾಟೆಡ್ ಮಾಡ್ಬೋದು. ಅಂದರೆ ಒಂದು 5 ನಿಮಿಷ ನೀರಲ್ಲಿ ಇದು ಮಾಡೋದ್ರಿಂದ ಅದರೊಳಗಿರೋ ಚಿಕ್ಕ ಚಿಕ್ಕ ಹುಳಗಳು ಕೂಡ ಸತ್ತೋಗ್ಬಿಡುತ್ತೆ. ಅದನ್ನು ಇವಾಗ ಆರಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಖಾರದ ಪುಡಿ, ಧನ್ಯದ ಪುಡಿ ಮತ್ತು ಕಬಾಬ್ ಪೌಡ್ರ್ ಕೂಡ ಹಾಕಿದ್ದೀನಿ. ಬೇಕಾದ್ರೆ ನೀವು ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಅದು ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ, ಸಾರಿ. ಇದನ್ನು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಇದ್ರೊಳಗೆ ಒಂದೊಂದೇ ಪೀಸ್ನ ಕರಿಯೋಣ. ಚೆನ್ನಾಗಿ ಕಲಿಸ್ಕೋಬೇಕು, ಯಾಕಂದರೆ ಗಟ್ಟಿ ಕಲಿಸ್ಕೋಬೇಕು. ಅದಕ್ಕೆ ಸ್ವಲ್ಪನೂ ನೀರು ಕೂಡ ಹಾಕ್ಬಾರ್ದು. ಅದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀರು ಹಾಕೋ ಅವಶ್ಯಕತೆ ಏನು ಬರಲ್ಲ. ನೋಡಿ, ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸು, ಇವಾಗ ಅನ್ನ ರಸಮ್ ಏನಾರ ಮಾಡ್ಕೊಂಡಾಗ ಅದ್ರ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಮ್ಮ ಮನೇಲಿ ಆಲ್ಮೋಸ್ಟ್ ಯಾವಾಗಲೂ ಮಾಡ್ತಾಯಿರ್ತೀನಿ. ಒಂದೊಂದು ಎಣ್ಣೆಲಿ ಹಾಕಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಮಾಮೂಲಿ ಬ್ರೌನಿಷ್ ಕಲರ್ ಬಂದರೆ ಸಾಕು. ನಾನು ಇದು ಸ್ವಲ್ಪ ಜಾಸ್ತಿ ಬ್ರೌನಿಷ್ ಆಗೋಗಿದೆ, ಯಾಕಂದರೆ ಅಲ್ಲಿ ಸ್ವಲ್ಪ ನೀರಲ್ಲಿ ಹಾಕಿರೋದ್ರಿಂದ ಅದು ಕಾಲಿಫ್ಲವರ್ ಸ್ವಲ್ಪ ಸಾಫ್ಟಾಗಿರುತ್ತೆ. ಇನ್ನು ಎಣ್ಣೆಲಿ ಹಾಕಿದ್ರೆ ಬೇಗನೆ ಬೆಂದೋಗ್ಬಿಡುತ್ತೆ. ನೋಡಿ, ಈಗ ಕಾಣಿಸ್ತಿದೆ ನಮ್ಮ ಕಾಲಿಫ್ಲವರ್ 65. ಆಲ್ಮೋಸ್ಟ್ ಎಲ್ಲ ಎತ್ಕೊಂಡು ತಿನ್ಕೊಂಡೇ ಬಿಟ್ಟರು. ನಾನು ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ತೆಗಿಯೋಕ್ಕೆ ಬಿಡಲಿಲ್ಲ. ಈ ಕಡೆ ನಾನು ಇದು ಮಾಡ್ತಿದ್ರೆ ನನ್ನ ಮಗ ನೋಡಿ ಏನು ಮಾಡ್ತಾಯಿದ್ದಾನೆ ಅಂತ. ಅವನು ಫ್ರೆಂಚ್ ಫ್ರೈಸ್ ಮಾಡ್ಕೋಬೇಕಂತ. ನಾನು ಬೇಡ ಅಂದರೂ ಅವನೇ ಕಟ್ ಮಾಡಿ ಅದನ್ನು ಟಿಶ್ಯೂ ಪೇಪರಲ್ಲಿ ಅದರೊಳಗಿರೋ ನೀರನ್ನೆಲ್ಲ ತೆಗೆದು ಬೀಳ್ತಾ ಇದ್ದಾನೆ. ಅವನು ಅದು ಮಾಡ್ಕೊಂಡಿದ್ದಾಯಿತು. ಅವ್ನು ಮಾಡಿದ್ದನ್ನ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳೋದು ಮರ್ತೋದೆ ನಾನು. ಇವಾಗ ಸಂಜೆ ಆಯಿತು. ಹಾಗೆ ಒಂದು ಪಾರ್ಕಿಗೆ ಒಂದು ರೌಂಡ್ ವಾಕ್ ಹೋಗಿದ್ವಿ. ನೋಡಿ, ಇದು ಪಾರ್ಕು ತುಂಬ ಚೆನ್ನಾಗಿದೆ, ತುಂಬ ದೊಡ್ಡ ಪಾರ್ಕು. ನನ್ನ ಮಕ್ಕಳು ಆಟ ಆಡ್ತಿದ್ದಾರೆ. ಇವರೇ ನೋಡಿ ನನ್ನಿಬ್ಬರು ಮಕ್ಕಳು, ತರುಣ್ ತನ್ಮಯ್ ಅಂತ. ನಾವು ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತಕ್ಕೊಂಡೆ ವಾಕ್ ಮಾಡ್ತಿದ್ದಿದ್ದನ್ನು. ಇನ್ನು ಮನೆಗೆ ಬಂದು ಒಂದು 5 ನಿಮಿಷ ರೆಸ್ಟ್ ಮಾಡಿ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರಿಗಾದ್ರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್